ಒಬ್ಬ ಹಿರಿಯ ನಟರಾಗಿ, ಒಬ್ಬ ಛಲವಾದಿಯಾಗಿ ಇವತ್ತಿನ ಯೂತ್ಸ್ಗೆ ಏನಂತ ಹೇಳೋಕೆ ಇಷ್ಟಪಡ್ತೀರಿ? ಏನ ಅಂತ ಹೇಳಲ್ಲ ಸ್ವಾಮಿ, ಒಂದು ತಿಳ್ಕೊಳ್ಳಿ. ಸರಿಯಾದ ದಾರಿಲಿ ಹೋಗ್ತಾ ಇದೆಯಾ ಇವತ್ತಿನ ಯುವಜನಾಂಗ ನಿಮ್ಮ ಪ್ರಕಾರ? ಅಲ್ಲ, ನಾನು ಸರಿ ತಪ್ಪು ಅಂತ ಹೇಳೋದಕ್ಕೆ ನಾನು ಯಾರು? ಆದರೂ ಒಂದು ಹೇಳ್ತೀನಿ, ನಾನು ಆಗಲೇ ಹೇಳಿದೆ, ಡಾಲ್ಟನ್ಸ್ ಥಿಯರಿ ಅವನು ಬರಿದೇ ಹೋಗಿದ್ದಿದ್ದರೆ, ಐಸಾಕ್ ನ್ಯೂಟನ್ ಅವನು ಫಾರ್ಮುಲಾ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಬೋತ್ ಈಕ್ವಲ್ ಆ್ಯಂಡ್ ಅಪೋಸಿಟ್, ಐನ್ಸ್ಟೀನ್ E=mc², ರಾಮಾನುಜಂ, ಆರ್ಯಭಟ್ಟ ಝೀರೋ. ಮೊನ್ನೆ ಫೇಸ್ಬುಕ್ ಅವರು ಮಾರ್ಕ್ ಜುಕರ್ಬರ್ಗ್ ಅವರು ಹೇಳಿದ್ರು ರಾಮಾನುಜಂ ವಾಸ್ ಎ ವೆರಿ ಗ್ರೇಟ್ ಮ್ಯಾಥಮೆಟಿಷಿಯನ್ ಅಂತ. ಅದದ್ದು ಬೇಸ್ಡ್ ಆನ್ ದಟ್ಟೆ ಈ ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗ್ತಾ ಇದೆ ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗಿಂತ ಮುಂಚೆ ಹೋದವರು, ಈಗ ಒಂದು ಉದಾಹರಣೆ ಹೇಳ್ತೀನಿ. ಮೈಸೂರಿಗೆ ಯಾರು ಹೊಸಬರು ಬರ್ತಾರೆ, ಬಂದುಬಿಟ್ಟು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಬಸ್ ನಿಂತ್ಕೋಬೇಕು ಅಥವಾ ಯಾವ ರೂಟಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ಅವ್ರು ನಿಮಗಿಂತ ಹೆಚ್ಚಾಗಿ ಓದಿರ್ತಾರೆ, ಆದರೆ ಇಲ್ಲಿ ಮುಂಚೆಯಿಂದಲೂ ಇರ್ತಾರಲ್ಲ, ಅವ್ರನ್ನ ಕೇಳ್ತಾರೆ. ಹಾಗೆ ನಿಮಗಿಂತ ಮುಂಚೆ ಬಂದಿರತಕ್ಕಂಥ ಹಿರಿಯರು, ಅವರು ಅವಿದ್ಯಾವಂತರೋ ಅನುಭವ ಇರೋದು ಏನೋ ಹೇಳ್ತಾರಲ್ವ, ಅವ್ರು ನಡ್ಸ್ಕೊಂಬಂದಿರ್ತಾರಲ್ವ, ಅದು ಏನು ಅದಕ್ಕಿಂತ ಉತ್ತಮವಾಗಿ ಬದುಕಿದ್ರೆ ಹೇಗೆ ಬದುಕ್ಬೋದು, ಅದರಿಂದ ಅವಘಡಗಳು ಏನಾರು ಆಗುತ್ತಾ, ಆಗು ಹೋಗುಗಳು ಏನು, ಎಲ್ಲ ಯೋಚನೆ ಮಾಡಬೇಕು. ಈಗ ಬರ್ಬರ್ತಾ ನಿಮ್ಮ ಸೆಡೆಂಟ್ರಿ ಲೈಫ್ ಅಂತೆಲ್ಲ ಆಗಿ ನಾವೆಲ್ಲ ಸ್ಪಾಂಡ್ಲೈಸಿಸ್ ಅನ್ನೋದು ಏನು ಅಂತಲೇ ನಮ್ಮ ಅಪ್ಪ ಕಂಡಿರಲಿಲ್ಲಪ್ಪ. ನನಗಾದರೂ ಒಂಚೂರು ಬಂತು, ಆಕ್ಸಿಡೆಂಟ್ ಆಯಿತು ಇದೆಲ್ಲ. ಈಗ ನಾವು ಹೇಗೆ ಸ್ಪಾಂಡ್ಲೈಸಿಸ್, ಇದು ಸರ್ವೈಕಲ್ಲು, ಈ ಸರ್ಜರಿ, ಆ ಸರ್ಜರಿ, ಈ ಸರ್ಜರಿ, ಆಮೇಲೆ 30 ವರ್ಷ ಆಗೋಕ್ಕಿಲ್ಲ ಹಾರ್ಟ್ ಅಟ್ಯಾಕ್ ಔಟ್. ಇದೆಲ್ಲ ಯಾತಕ್ಕಾಗ್ತಿದೆ ಅಂತ ನೀವೇ ತಿಳ್ಕೊಂಡ್ರೆ, ನಿಮ್ಮ ತಂತ್ರಜ್ಞಾನ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿರೋದ್ರಿಂದ ಅದಕ್ಕೇನು ಮಾಡಬೇಕು ಅಂತೆಲ್ಲ ತಿಳ್ಕೊಂಡು, ವಿತೌಟ್ ಟೇಕಿಂಗ್ ಎನಿ ಟೆಸ್ಟೆಸ್ಟೆರಾನ್. ನೋಡಿ, ನಾನು 67 ವರ್ಷ, ನನಗೆ 67 ವರ್ಷ, ನಾನು ಯಾವ ಟೆಸ್ಟೆಸ್ಟೆರಾನು ತೊಗೊಂಡಿಲ್ಲ. ನಾವೇನೋ ಒಂದಷ್ಟು ಎಕ್ಸಸೈಸ್ ಮಾಡ್ತಿದ್ವು ಆಗಿನ ಕಾಲದಲ್ಲಿ. ಆ ಥರ ಸ್ವಾಭಾವಿಕವಾಗಿ ಈ ನೈಸರ್ಗಿಕವಾಗಿ ಪ್ರಕೃತಿಗೆ ಹೇಗೆ ಅನುಗುಣವಾಗಿ ಇರಬೇಕು, ಆ ಥರ ನೀವು ಇಂಡಿಯಾದಲ್ಲಿದ್ದು ಅಮೇರಿಕಾ ಆಗಬೇಕು ಅನ್ನೋದು, ಇಲ್ಲಿ ಸ್ನೋಫಾಲ್ ಆಗಬೇಕು ಅನ್ನೋದು ಮೀನಿಂಗ್ಲೆಸ್. ಆದ್ದರಿಂದ ನಮ್ಮ ಈ ನೆಲದಲ್ಲಿ ನೀವು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅದನ್ನೇ ಅಳವಡಿಸ್ಕೊಂಡು ಹೋದರೆ ನಿಮಗೆ ದೀರ್ಘಾಯುಸ್ಸು, ನೆಮ್ಮದಿ. ಇಲ್ಲೇ ಹೋದರೆ ಜೀವನದಲ್ಲಿ ನೆಮ್ಮದಿನೇ ಇರಲ್ಲ.